ಆತ್ಮೀಯ ಎಲ್ಲ ಪಾಲಕರಿಗೆ ನಮಸ್ಕಾರ. ಇವತ್ತು ನಮ್ಮ ಶ್ರೀ ಸಾಯಿ ಕಾಲೇಜಿನಾಗ ನಾವು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂತಂದ್ರೆ, ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ವಿಷಯದ ಎಲ್ಲ ಅಧ್ಯಾಯಗಳ ಒಂದು ಮನನ ರಿವಿಷನ್ ಮಾಡುವಂಥದ್ದು, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವ ರೀತಿ ಅವರು ಅಭ್ಯಾಸ ಮಾಡಬೇಕನ್ನುವಂಥದ್ದು, ಅದರ ಮಾರ್ಗದರ್ಶನ, ನೋಟ್ಸ್ ಜೊತೆಗೆ ಯಾವ ರೀತಿ ಬರೆದರೆ ನಾವು ಪಾಸ್ ಆಗ್ತೇವೆ, ಯಾವ ರೀತಿ ನಮ್ಮ ಉತ್ತರಗಳು ಇರಬೇಕು, ಎಕ್ಸಾಮ್ದಲ್ಲಿ ನಮ್ಮದು ಅಪ್ರೋಚ್ ಹೆಂಗಿರಬೇಕು, ಇವೆಲ್ಲದರ ಕುರಿತಾಗಿ ಒಂದು ವಿಶೇಷವಾದಂಥ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದಂಥ ಮಾರ್ಗದರ್ಶನ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ವೀಣಾ ಬಿರಾದಾರ ಮೇಡಮ್ ಅವರು ಬೆಳಗಾವಿ ವಿಭಾಗದ ಶ್ರೀ ಗಿರಿಯಪ್ಪ ಗೌಡರ್ ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವ ಉದ್ದೇಶದಿಂದ ಇವತ್ತು ಹಮ್ಮಿಕೊಂಡ ಕಾರ್ಯಾಗಾರಕ್ಕೆ ಮಕ್ಕಳನ್ನು ಕಲಿಸಿರ್ತಕ್ಕಂಥ ಎಲ್ಲ ಪಾಲಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದರೆ 40 ವಿದ್ಯಾರ್ಥಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕಾಲೇಜು. ಇನ್ನುಳಿದ ವಿದ್ಯಾರ್ಥಿಗಳು ಗೈರು ಹಾಜರಿ ಇದ್ದಾರೆ. ಕ್ಲಾಸಿನಲ್ಲಿ ತಿಳಿಸಿದ್ದೇವೆ, 2 ಸಲ ಗ್ರೂಪ್ನಲ್ಲಿ ಮಾಹಿತಿನೂ ಕೊಟ್ಟೇವೆ. ಇಷ್ಟಾದರೂ ಕೂಡ ಬಹಳಷ್ಟು ಪಾಲಕರು ತಮ್ಮ ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಂಡು ಈ ಒಂದು ಕಾರ್ಯಾಗಾರಕ್ಕೆ ಕಳಿಸಿಲ್ಲ. ನಾವು ರವಿವಾರ ದಿವಸ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ, ಅವರಿಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಸಿಗಲಿ ಅನ್ನುವಂಥ ಒಂದು ಆಶಯದಿಂದ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡ್ರೂ ಕೂಡ ತಮಗೆಲ್ಲ ತಿಳಿಸಿಯೂ ಕೂಡ ತಮ್ಮ ಮಕ್ಕಳು ಗೈರು ಹಾಜರಿ ಇರುತ್ತಾರೆ ಅಂದರೆ ಅದಕ್ಕೆ ತಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಾವು ಅದಕ್ಕೆ ಸಪೋರ್ಟ್ ಮಾಡುತ್ತೀರೆಂದರೆ ದಯವಿಟ್ಟು ತಮ್ಮ ಮಕ್ಕಳು ಒಂದು ರಾಂಗ್ ವೇದಲ್ಲಿ ಹೋಗ್ತಾ ಇದ್ದಾರೆ ಅಂತ ಅರ್ಥ. ದಯವಿಟ್ಟು ಪಾಲಕರು ಅರ್ಥ ಮಾಡ್ಕೋಬೇಕು. ವಾರ್ಷಿಕ ಪರೀಕ್ಷೆಗಳು ಸಮೀಪ ಅದಾವ. ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಕೊಡ್ರಿ, ಅವರು ಅಭ್ಯಾಸ ಮಾಡುವಂಗೆ ಮಾಡಿರಿ, ಸರಿಯಾಗಿ ಕಾಲೇಜಿಗೆ ಬರುವಂಗೆ ಒಂದು ವ್ಯವಸ್ಥೆಯನ್ನು ಮಾಡಿರಿ. ಇಂಥ ವಿಶೇಷ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿನ ಮಾರ್ಗದರ್ಶನ ನೀಡುವಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಹೆಚ್ಚಿನ ಒಂದು ಮಾರ್ಗದರ್ಶನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಹಳಷ್ಟು 40 ವಿದ್ಯಾರ್ಥಿಗಳು ಅದರದ ಸದುಪಯೋಗ ತಗೊಳ್ತಾ ಇದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ, ಈಗ 12:40 ಆಯಿತು. ಈಗಲಾದರೂ ಮುಂದಿನ ಸಾಯಂಕಾಲ 5 ಗಂಟೆವರೆಗೂ ಕೂಡ ಈ ಕಾರ್ಯಾಗಾರ ಇರ್ತದೆ. ಅದಕ್ಕೆ ಗೈರು ಹಾಜರಿ ಇರತಕ್ಕಂಥ ವಿದ್ಯಾರ್ಥಿಗಳು ಈಗಲಾದರೂ ಆ ಒಂದು ಕಾರ್ಯಾಗಾರಕ್ಕೆ ಭಾಗವಹಿಸ್ಬೋದು. ಪಾಲಕರಾದಂಥವ್ರಿಗೆ ಈ ಮಾಹಿತಿನ ಕೊಡ್ತಾ ಇದ್ದೀವಿ. ತಮ್ಮ ಮಕ್ಕಳು ಯಾರ್ಯಾರು ಮನೆಯಲ್ಲಿದ್ದಾರೆ ಇನ್ನೂ ಅವರನ್ನು ಕಳಿಸ್ರಿ, ಇದು ಕಾರ್ಯಾಗಾರದ ಸದುಪಯೋಗ ಅವರಿಗೆ ಆಗಲಿ ಅಂತ ಹೇಳ್ತಾ ಕಳಿಸಿದಂಥ ಎಲ್ಲ ಪಾಲಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ, ಧನ್ಯವಾದ.